ಇಷ್ಟೇ ಅಲ್ಲ, ಚಿತ್ರದುರ್ಗ, ಬಾಗಲಕೋಟೆ, ರಾಯಚೂರಿನಲ್ಲೂ ಕೂಡ ರೇಡ್ ಆಗಿದೆ. ಯಾವ ಅಧಿಕಾರಿಗಳು ಏನು ಎತ್ತ ಅಂತ ನೋಡ್ತಾ ಹೋಗೋಣ. PCM ವಿಸ್ತರಣಾಧಿಕಾರಿ ಶಶಿಧರ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಚಿತ್ರದುರ್ಗದ BCM ಕಚೇರಿಯಲ್ಲಿ ವಿಸ್ತರಣಾಧಿಕಾರಿಯಾಗಿದ್ದಾರೆ ಇವರು ಶಶಿಧರ್ ಅವರು. ಇನ್ನು ಬಾಗಲಕೋಟೆನಲ್ಲಿ ಗ್ರಾಮ ಪಂಚಾಯಿತಿ PDO SP ಹಿರೇಮಠ ಮನೆ ಮೇಲೆ ರೇಡ್ ಆಗಿದೆ. ಕೂಲಗೇರಿ ಗ್ರಾಮ ಪಂಚಾಯತ್ PDOಗೆ ಸಂಬಂಧಪಟ್ಟ 3 ಕಡೆ ರೇಡ್ ಮಾಡಲಾಗಿದೆ. ರಾಯಚೂರು ಜಿಲ್ಲಾ ಪಂಚಾಯತ್ ಅಧಿಕಾರಿ ನರಸಿಂಗರಾವ್ ಗುಜ್ಜರ್ ಇವರ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಸಾಮಾನ್ಯವಾಗಿ ಲೋಕಾಯುಕ್ತ ದಾಳಿ ಆದಾಗ ಹೀಗೆ ಆಗೋದು, ಯಾವುದೋ ಒಂದು ಜಿಲ್ಲೆನಲ್ಲಿ ಹೋಗ್ಬಿಟ್ಟು ರೇಡ್ ಮಾಡಲ್ಲ, ಅಟ್ ಎ ಟೈಮ್ ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಡೇಟಾವನ್ನು ಏಕಕಾಲಕ್ಕೆ ದಾಳಿ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಈಗ ಪಕ್ಕದ ಜಿಲ್ಲೆನಲ್ಲಿ ರೇಡ್ ಆಗಿದೆ, ಈ ಜಿಲ್ಲೆಯವರೆಲ್ಲ ಎಚ್ಚೆತ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಅಟ್ ಎ ಟೈಮ್ ಎಲ್ಲ ಕಡೆಯಲ್ಲೂ ಏಕಕಾಲಕ್ಕೆ ದಾಳಿಯನ್ನು ಮಾಡ್ತಾರೆ. ಪ್ರತಿ ಬಾರಿ ಲೋಕಾಯುಕ್ತ ದಾಳಿಗಳಾದಾಗಲೂ ಕೂಡ ಎಷ್ಟು ಭ್ರಷ್ಟರು ಸಿಗ್ತಾರೆ ಅಂತಂದರೆ, ಮುಂದೇನಾಯಿತು ಅಂತಕ್ಕಂಥದ್ದು, ಅದೇನು ಅಕ್ರಮ ಆಯಿತು, ಎಷ್ಟು ಇವರು ಆಸ್ತಿ ಮಾಡಿದ್ದಾರೆ, ಆದಾಯ ಮೀರಿ ಅಂತಕ್ಕಂಥದ್ದೆಲ್ಲ ಆಮೇಲೆ ಗೊತ್ತಾಗ್ತಕ್ಕಂಥದ್ದು. ಬಟ್ ಇವೆಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಕಾರ್ಯಗಳು. ಒಂದು ಭಯ ಇರಬೇಕು, ಆ ಭಯಕ್ಕೆ ಈಗ ಏನಾಗಬೇಕು ಅದು ಲೋಕಾಯುಕ್ತ ದಾಳಿಯಲ್ಲಿ ಆಗಿದೆ ಅಷ್ಟೇ.